ಹೊತ್ತಾದ ತಳಿದ್ ಕೂತಾರ ಇವರು. ನನ್ನ ಮಾತು ನೋಡ್ರಿ, ಪೈಲಾನೆ ಒಂದರದಾಗ 2 ತುಕುಡಿನಿ, ನಂದು ಹೈಗಾಗಿಲ್ಲ. ಹೌದು ಅದು ಹಾಡಿಕೆ ಜಗಳಾಗಿ ಬಂದಾಗಲಿಕ್ಕರೆ ಏಕ್ ಮಾಡ್ದು ತಗೊಡನೆ ಒಂದು ಹೊಡೆತನಾಗ 2 ತುಕುಡಿನೇ ಬೀಳಬೇಕು. ಹೌದು, ನೀವು ಅದೇ ಕೈಕೊಂಡು ಕೂತೀರಿ, ಯಾವಾಗ ಹತ್ತದ ತಿಳಿ ಕೂತೀರಿ. ಕಲಮೇಶ್ ಮಾಸ್ತರ್ ಅವ್ರು ನಗಮುಖದಿಂದ ನಿಮಗೆಲ್ಲ ಅರಬಟ್ಟು ಮಾಡಿ ತೋರಿಸಿದ್ರು. ಹೌದು ಕರೆ ಇದು ಬಹಿರಂಗದ ಆಟದ. ಹೌದು ಏನದ ಇದು ಬಹಿರಂಗದ ಆಟದ. ಇದು ಒಂದು ಪಾತ್ರ ಮಾಡ್ಲಕತ್ತಾರ. ಕರೆ ಬಂಧುಗಳ ವಿಶೇಷವಾಗಿ ಮಾತು ಹೇಳ್ತಾ ಅವರು ಅಂತರಂಗ ಸಾಕ್ಷ್ಯದಿಂದ ನಗುಮುಖದಿಂದ ಡೊಳ್ಳಿನ ಹಾಡಿಕೆ ಹಾಡಲಾಗ್ಯಾರ. ಯಾಕ ಹೇಳುದದ? ರಾಕೇಶ್ ಹೋಗ್ಯಾನ್ರಿ. ಏನೋ ರಾಕೇಶ ನಮಗೆ ಬಿಟ್ಟು ಆಗಲಿ ಹೋಗ್ಯಾನ. ಹೌದು, ಕರೆ ಕಲಮೇಶ್ ಮಾಸ್ತರ ಸಾಹಿತ್ಯ ಭೂಮಿ ತಲೆ ಮ್ಯಾಗ ಎಟ್ಟ ಕಲಾವಿದರು ಹಾಡ್ತಾರ, ಎಟ್ಟ ಶಿಶು ಮಕ್ಕಳು ಹಾಡ್ತಾರ, ಅವರೆಲ್ಲ ಕಲಮೇಶ್ ಮಾಸ್ತರ್ನ ಮಕ್ಕಳ ತಿಳಿಸಬದ ಕೈ ಎತ್ತಿ ಹೇಳಬೇಕಾಗ್ಯದ. ಹೌದು ಇದೇ ನಮ್ಮ ಹುಟ್ಟಿಗೆ ರಾಯಪ್ಪ ಮಾಸ್ತರ, ಹೌದು, ಬಾಬಾನಗರ ಮಾಡೋ ಮಾಸ್ತರ, ಹೌದು, ಇವ್ರು ನನ್ನ ಮಕ್ಕಳ ತಿಳಿರಿ. ಇವತ್ತಿಗೆ ಇದು ನನ್ನ ರಾಕೇಶ್ ಹೋಗ್ಯಾನ ಅಂತೇಳಿ ಅನ್ನೋದು ಇದು ಬಂದಾಗಿರ್ಬೇಕು. ಹೌದು ನೀರ ಹರಿದು ಹೋಗುತ್ತದ, ಕರೆ ಒಳಗೊಮ್ಮ ಸೆಳವು ಬರ್ತದ ನೋಡು. ಅದರಂತೆ ಇದು ಕುಂಬಾರಿ ಮೇಳ ಅಂದ್ರೆ ನೀರಿನೊಳಗೆ ಸೆಳವು ಇದ್ದಂಗ ಎಚ್ಚರ ಹಾಡಿಕೆ ಮಾಡ್ಬೇಕು ಇವತ್ತು. ಹೌದು ಇದ್ರ ಒಳಗೆ ಸಿಗಲಾರ ಸಿಕ್ಕರ ಅದು ಯಾವಾಗ ಏನಾಗುತ್ತದ ಅನ್ನೋದು ಗೊತ್ತಿಲ್ಲ. ಒಮ್ಮ ತೆಳಗ ಪಾತಾಳಕ್ಕೆ ಮುಣಗಿಸಿ ಮತ್ತೆ ಮ್ಯಾಗ ತೆಗಿತದ ಅದು. ಇದು ಅಂತ ಮ್ಯಾಳೆ. ಇದು 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 ಕುಂಬಾರಿ ಮ್ಯಾಳ ಅಂದ್ರೆ ಒಂದು ಹೊಡೆತನ 2 ತುಕುಡಿ ಮಾಡು ಮ್ಯಾಳೆ. ಇದು ಹತ್ಯದ ಮಾತೆ, ಹತ್ಯದ ಬೆಂಕಿ ಗುರು ಶಿಷ್ಯರಿಗೆ. ಹೌದು, ಜಗಳ ಹತ್ಯದ ಗುರು ಇನ್ನೊಂದು ಶಿಷ್ಯರಿಗೆ. ಹೌದು, ಸಪ್ತಾಂಗ ಸಭಾ ಸಪ್ತಾಂಗ ಲಕ್ಷಣ ಮಂದಿ ನೋಡು. 7 ಸಭಾ ಸಭದ ಲಕ್ಷಣಗಳು ಯಾವುವು? ನಿನಗೆ ಮೊದಲಿನ ಟೇಜಿಗೆ ಪ್ರಶ್ನೆ ಯಾಕೆ ಮಾಡಗತ್ತಿದಂದ್ರ, ಗುರುವಿನ ಮೆಟ್ಟಲ ತುಳಿದವಿದ್ದಿ, ನಾಡ ಮ್ಯಾಗ ಗುರುವಾಗಿ ಮೆರೆದವಿದ್ದಿ, ನಿನ್ನ ಕೈಲಿ ನಾ ಕೇಳುವುದದ. ಹೌದು, ಏನು ನಿನ್ನ ಮನಸ್ಸಿನಾಗ ಅದ ನೋಡು, ಅದು ಒಂದು ಇಡಬೇಡಿ, ಹಿಂದೆ ತುರ್ಕೊಂಡು ಬಿಡು. ಯಾಕ ನಿನ್ನ ಸಂಗಟ್ಟ ಯಾನ ಮ್ಯಾಳಗಳು ಕೂಡ್ತಾರ ನೋಡು. ಅನವತ್ತರವಿನ ಮಾತೇಳಿ ಅರಮ್ಯಾನ ಕಲಮೇಶ್ ಅಂತೇಳಿ ಹೆಗಲ ಮ್ಯಾಗ ಕೈ ಹಾಕವ್ರದಾರ. ಕರೆ ಪಿಂಟು ಮಾಸ್ತರ್ ಅದ ಹಂಗಿಲ್ಲ. ವಯಸ್ಸದಾಗ ಸಣ್ಣವನ ಕರೆ ಎದಿನಿ ಹೊಡ್ಯಾವ. ನೀ ಅಂದಿ ನೋಡು, ನೋಡಕ್ಕಿಟ್ಟ್ಯಾನ ಮ್ಯಾಗ ಎಟ್ಟನ ಅಟ್ಟ ತೆಳಗನ, ನೀ ಕಾಣಿಸಿಲ್ಲದು ನಿನಗೆ. ವಿತ್ಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ನೀನೊಲಿದ ಪಾದವನ್ನಿಟ್ಟು ನೆಲವೇ ಸುಕ್ಷೇತ್ರವಾಯ್ತು, ಜಲವೇ ಪಾವನ ತೀರ್ಥವಾಯ್ತು, ಸುಲಭ ಶ್ರೀ ಗುರು ಕೃಪೆಯಾಗು. ಹೌದು, ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗ್ಯಾರು ಸರಿ ಸಾಟಿ ಇಲ್ಲ. ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಹೌದು, ಪ್ರಾತಸ್ಮರಣೀಯ ಗುರುಗಳಾದ ಕವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪಾನುಗ್ರ ಸಮರ್ಥ ಉಳ್ಳಿತಿರ್ತಕ್ಕಂಥ ಯಾರಿಪ್ಪ ಅವರು? ಲಿಂಗೈಕ್ಯ ಪರಮ ಪೂಜ್ಯ ಸ್ವತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥ. ಹೌದು, ಅಮಶುದ್ಧ ಮುತ್ತನ ಮಟ್ಟ ಮನೆ ಒಳಗ ಒಂದ ಒಡೆಯಾರ ಮನತಾನದಲ್ಲಿ ಹುಟ್ಟಿ ಬಂದು ಮೂಲಿ ಇದ್ದ ಶುದ್ಧರ ಒಂದು ಶುದ್ಧಟಿಗೆವನ್ನು ಜಗತ್ತೆ ತುಂಬ ಡೊಳ್ಳಿನ ಹಾಡಿಕೆ ಮುಖಾಂತರವಾಗಿ ಬಿತ್ತಿ ಹೋದ್ರು. ಹೌದು, ಇದೇ ಕಲಿಯುಗದಾಗ ಮಾತಾಡುವ ದೇವರ, ನಡೆದಾಡುವ ದೇವರ. ಹೌದು, ಅಮಶುದ್ಧ ಮುತ್ಯಾನ ಮಾಯಾದ ಗುಡ್ಡದಲ್ಲಿ ಎಡಭಾಗದಾಗ ಸಿದ್ಧಾಶ್ರಮ ಮಠ ಕಟ್ಟಿ ದಾಸೋಹ ಮೂರ್ತಿನಾಗಿ. ಹೌದು, ನಂದ ಭಕ್ತರಿಗೆ ಒಂದ ದಾರಿಗೆ ದೀಪನಾಗಿ. ಹೌದು, ಯಾರಿಪ್ಪ? ಎಲ್ಲರನ್ನ ಒಂದು ರಕ್ಷಣೆಯನ್ನ ಮಾಡಿ. ಹೌದು, ಈ ಮಾನವರು ಉದ್ಧಾರ ಮಾಡೋದಕ್ಕಾಗಿ ತನ್ನ ಶರೀರನೇ ಮುಡುಪಾಗಿ ಇಟ್ಟರು, ಅಖಂಡ ಬ್ರಹ್ಮಚಾರಿನಾಗಿ. ಹೌದು, ಅಂತ ಕವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪಾನುಗ್ರಸ್ತ ಸಮರ್ಥ ಉಳ್ಳಿತಿರ್ತಕ್ಕಂಥ. ಹೌದು, ಯಾರಿಪ್ಪ ಅವರು? ಸಾಹಿತ್ಯ ರಚನೆ ಒಳಗ ಒಂದು ಚಿನ್ಮಜ್ಞಾನಿ ಅಂದ್ರೂ ಹರಕತ್ತಿಲ್ಲ. ಹೌದು, ಅಂತ ಶುದ್ಧರತ್ನ ಮನಮಿ ಮದಗೊಂಡ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ
ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ, ಹೌದು ಲೋಕ ಪಾಲಕ, ದೀನ ದಯಾಳು, ಭಕ್ತವತ್ಸಲನಾದಂಥ ಕರುಣಾನಿಧಿ, ಅಪಾತ ಬಾಂಧವ, ಹೌದು ಹೌದು 14 ಲೋಕಗಳನ್ನ ತನ್ನ ಕುಕ್ಷದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂಥ ಜಗದ ರಕ್ಷಕ, ಹಾಗೂ ಅಣೂರೇಳು ತೃಣಕಾಷ್ಟದಲ್ಲಿ ಅಪ್ಪಿಸಿಕೊಂಡಂತ ಜಗದೊಡೆಯ, ಹೌದು ಮಕ್ಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ಕರ್ತೃಗದಿಗೆ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯ ಇವ್ರು ಯಾರಿಪ್ಪ? ಹಗಲಿರುಳು ಕೈಲಾಸದಲ್ಲಿ ಗುರುನಾಥನ ಶವವನ್ನು ಮಾಡಿ, ಹೌದು ಒಂದಲ್ಲ ಎರಡಲ್ಲ 7 ಅವತಾರದಲ್ಲಿ ಗುರುನಾಥನ ಶವವನ್ನು ಮಾಡಿ ತಾಯಿನೇಳ ಪಾರ್ವತಾದೇವಿ ಮಗನ ಭಕ್ತಿ ಪರೀಕ್ಷೆ ಮಾಡೋದಕ್ಕಾಗಿ ಪರಿಪರಿದಿಂದ ಕಾಡಿ ನೋಡಿದಳು. ಹೌದು 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 ಹುಳ ಮುಟ್ಟಲಾರದ ಹೂವ ಕಪ್ಪಿ ಮುಟ್ಟಲಾರ ಶಿತಾಳ ತಗೊಂಡು ಬಂದು ಗುರು ಸೇವೆ ಮಾಡಿದ್ರೆ ಪೂಜೆ ಹೋಮ ಆಗುತ್ತದ, ಇಲ್ಲದ್ರೆ ನಿನ್ನ ಪೂಜೆ ನಿಷ್ಫಲದಂದಳು. ಹೌದು ತಾಯಿ ನಿನ್ನ ಅಂತ ಕರುಣ ಸದ್ಗುರುನಾಥನ ಆಶೀರ್ವಾದ ನನ್ನ ಮ್ಯಾಗ ಇತ್ತಂದ್ರೆ ಹಿಂಗೂ ಪೂಜೆ ಮಾಡ್ತಂತೇಳಿ ಹುಳ್ಳ ಮುಟ್ಟಲಾರ ಹೂವ ಕಪ್ಪಿ ಮುಟ್ಟಲಾರ ಶಿತಾಳ ತಗೊಂಡು ಬಂದು ಗುರು ಸೇವವನ್ನು ಮಾಡಿ ಭಕ್ತಿಯಲ್ಲಿ ಶ್ರೇಷ್ಠ ಅನಿಸಿಕೊಂಡು, ಹೌದು ಗುರು ಹೇಳ್ತಾನ, ಅಂಶದ್ದ ಕಲಿಯುಗದಾಗ ಕಲಿ ಕಟ್ಟಿಯರಿ ಧರ್ಮದ ನ್ಯಾಯ ಸುಳ್ಳಾಗುವುದದ. ಹೌದು ಹೌದು ಈ ಧರ್ಮ ರಕ್ಷಣೆ ಮಾಡೋದಕ್ಕಾಗಿ ಕರಿತಲೆ ಮಾನವರು ಉದ್ಧಾರ ಮಾಡೋದಕ್ಕಾಗಿ ನೀ ಭೂಲೋಕಕ್ಕೆ ಹೋಗಬೇಕು. ಹೌದು ಗುರು ಸರ್ವ ಸಾಹಿತ್ಯಗಳನ್ನ ಕೊಟ್ಟ ಬಳಿಕ ಅಂಶುದ್ಧ ಮುತ್ಯ ಸರ್ವ ಸಾಹಿತ್ಯಗಳನ್ನು ಹೊತ್ತುಕೊಂಡ. ಕಲಿಯುಗದಾಗ ಕಲಿ ಕಟ್ಟಿಯರಿ ಧರ್ಮ ನ್ಯಾಯ ಸುಳ್ಳಾದರೂ ಶುದ್ಧರ ಶುದ್ಧಟಿಗೆ ಸುಳ್ಳಾಗಬಾರ್ದಂದು ಗುರುನಾಥ್ಗೆ ತನ್ನ ಜೊತೆಗೂಡಿ ಧರಿಗಿಳದ ತಗೊಂಡು ಬಂದ. ಹೌದು ಹೌದು ಯಾವ ಅರಿಕೆರಿ ಅರಮನಿ ಬೆವರಿಗೆ ಗುರುಮನಿ ಮಾಯ ಮಕಣಾಪುರದ ಸುಸ್ತಾನ ಗದ್ದಗಿ, ಹೌದು ಅರಿಕೆರಿ ಜಾಲಿಗೇರಿ ಸಿದ್ದಾಪುರ ಈ 3 ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿಲಿ ಅಂತಲಡಿರೆ ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಅಂಗ ಭಂಗವಿಲ್ಲದ ಜಾಗ ಮುಮ್ಮೆಟ್ಟಗಿರಿ ಅಂತೇಳಿ ಜಗತ್ತದಾಗ ಹೊಡಿತದ ಜಗತ್ಯ. ಹೌದು ಅಂತ ಮಾಯದ ಗುಡ್ಡದಲ್ಲಿ ವಾಸವಾದಂಥ ತಂದಿರಾದ ಸಾಧು ಅಮಶುದ್ಧ ಮತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಅಮಶುದ್ಧ ಮತ್ಯನ ಮಾಯದ ಗುಡ್ಡದ ಮ್ಯಾಗ ಮಾಯದ ಮಗನಾಗಿ ಬಂದಂತ ಯಾರಿಪ್ಪ ಅವರು? ಗಂಗಿ ನಾಡದ ಗೌಡ, ಆರ್ಯನಾಡದ ಅರಸ, ಹೌದು ನಾಟ್ಯಾಪತ್ಯದ ಜಾಬಗೌಡ ಮಡದಿ ಕನಬಾಯಿಯ ಪುಣ್ಯ ದಂಪತಿಯರಿಗೆ ಬಂಜತನವನ್ನ ಹೆಂಗುಶಿ ಅವರ ಪುಣ್ಯ ಗರ್ಭದಿಂದ ಜನ್ಮ ತಾಳಿ ಸಾಕ್ಷಾತ್ ಮಹಾದೇವನೇ ಅವತಾರ ತಾಳಿ ಬಂದ. ಹೌದು ಹೌದು ಯಾರಿಪ್ಪ ಅವರು? 7 ಮಠದ ಒಡೆಯನಾದಂಥ ತಂದಿನಾದ ಸಿದ್ಧ ಸುಲ್ತಾನಿ ಮಹಾದೇವಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಅಮಶುದ್ಧ ಮುತ್ಯನ ಮಠಮನಿ ಒಳಗ 101 ಮಂದಿ ಮಠಮನಿ. ಹೌದು ಯಾವ ದಕ್ಷಿಣ ಸೋಲಾಪುರ ತಾಲೂಕು ಸೋಲಾಪುರ ಜಿಲ್ಲಾ ಪುಣ್ಯ ಪವನ ಕ್ಷೇತ್ರನಾದ ಗಂಡು ಮೆಟ್ಟ ನಾಡನಿಸಿಕೊಂಡಂತ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡೆಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಹಾಗೂ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕ ಯಾರಿಪ್ಪ ಅವರು? ತಂದಿನಾದ ಕುಂಬಾರಿ ಘೇನ ಶುದ್ಧ ಮುತ್ಯನ ದಿವ್ಯ ಚರಣಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಒಂದು ಸುವರ್ಣ ಕರ್ನಾಟಕದಲ್ಲಿ ಯಾವ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೌದು ಪುಣ್ಯ ಪಾವನ ಕ್ಷೇತ್ರನಾದಂಥ ಸಂಕ ಗ್ರಾಮದಲ್ಲಿ ಹೌದು ಗ್ರಾಮದ ಒಡೆಯನಾದಂಥ ಯಾರಿಪ್ಪ ಅವರು? ಜಗದೊಡೆಯ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹೌದು ಗಾಂಜಿಕೋರ ದೇವರ ಗಾರುಡ ವಿದ್ಯದ ದೇವರನಾದಂಥ ನಾನಾನಂತ ದೈತರನ್ನ ಮೆಟ್ಟಿ ಮರ್ದನವನ್ನ ಮಾಡಿ ಕುಂಬೀರಾಯರ ಪಟ್ಟಣವನ್ನ ಮುರಿದು ಜಗತ್ಯದಾಗ ಕ್ವಾಣೂರತ್ತಿಳಿ ಜಗತ್ಯದಾಗ ನಾಮಾಂಕಿತ ಉಳಿತು. ಹೌದು ಹೌದು ಅಂತ ತಂದಿಮನಾದ ಉರಿಮಾರಿ ಉಗ್ರಗಣ್ಣ ದೇವರನಾದ ತಂದಿನಾದಂಥ ಅವತಾರ ಪುರುಷ ಬೀರದೇವರ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ
ಹಾಗೂ ಆತನ ಪ್ರೀತಿಯ ಶಿಷ್ಯನಾದಂಥ ಯಾರಿಪ್ಪ ಅವರು? ಪುಣ್ಯ ಪಾವನ ಕ್ಷೇತ್ರ ಹುಲಜಂತಿ ಕ್ಷೇತ್ರದ ಒಡೆಯನಾದ ಶುದ್ಧ ಮಹಾಲಿಂಗರಾಯ ಮುತ್ತಿನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಇದೇ ಸಂಕ ಗ್ರಾಮದಲ್ಲಿ ಗಜ್ಜನನೇನಾದಂಥ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಧಿ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಆದಿಶಕ್ತಿ ಅವತಾರ ತಾಳಿ ಜಗದುದ್ಧಾರ ಮಾಡುವುದಕ್ಕಾಗಿ ಅವತಾರ ತೊಟ್ಟು ಧರಿಗಿಳಿದು ಬಂದಂಥ ಈ ಸಂಕ ಗ್ರಾಮದ ಜಗಜ್ಜನನೇನಾದಂಥ ಆ ಸಂಕಲಾಯವ ತಾಯಿಯ ದಿವ್ಯ ಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಇವತ್ತಿನ ದಿವಸ ಇದು ಶ್ರಾವಣ ತಿಂಗಳ, ಹೌದು, ಇದು ಶ್ರಾವಣ ಮುಕ್ತಾಯ ದಿನ ಹಾಕೋತ ಬಂದಾದ. ಹೌದು, ಇದು ಶ್ರಾವಣ ಸಪ್ತಾಹ ಕಾರ್ಯಕ್ರಮ. ತಂದಿನಾದ ಬೀರದೇವರ ಜಾತ್ರೋತ್ಸವ ಕಾರ್ಯಕ್ರಮ. ಹೌದು ಹೌದು. ಇವತ್ತಿನ ದಿವಸ ರಾತ್ರಿ ಜಾಗರಣ ಕಾರ್ಯಕ್ಕೆ 2 ಕಲಾವಿದರಿಗೆ ಬರಮಾಡಿಕೊಂಡಿರಿ. ಹೌದು ಹೌದು. ಕಲಾವಿದರು ಬಂದುದು ಆಗ್ಯಾದ, ಒಂದು ಸಂದ ಆಗುವುದು ಆಗ್ಯಾದ. ಹೌದು ಹೌದು. ಯಾವ ಕಲಾವಿದರು ಅನ್ನೋದು ನಿಮಗೆಲ್ಲ ಗೊತ್ತದ. ಹೌದು. ಯಾವ ಒಂದು ಸಣ್ಣ ವಯಸ್ಸಿನೊಳಗೆ ಹೌದು ಸಾಹಿತ್ಯ ರಚನೆಗಳನ್ನು ಮಾಡಿ ಇದೇ ಸುವರ್ಣ ಕರ್ನಾಟಕದಲ್ಲಿ ಕರ್ನಾಟಕದ ಕೋಗಿಲ ಅನಿಸಿಕೊಂಡ್ರು ನಮ್ಮ ಇಂಗಳೇಶ್ವರದ ಶಿರಸೈಲ ಕಾಕ ಅವರು. ಹೌದು ಹೌದು. ಖರೆ ಹುಡುಗ ವಯಸ್ಸಲ್ಲಿ ಸಣ್ಣವಾದಾನ ಖರೆ ಅವನ ಸಾಹಿತ್ಯನ ಹಾಡಬಾರ್ದು ಅಂತೇಳಿ ಭಾವ ಬರಲಿಲ್ಲ. ಸಣ್ಣ ವಯಸ್ಸದಾಗ ಸಾಹಿತ್ಯ ರಚನೆ ಮಾಡಿ ಅಂಥ ಬಲ್ಲಂಥ ಕಲಾವಿದರಿಗೆ ಸಾಹಿತ್ಯ ಕೊಟ್ಟಂಥ ಏಕೈಕ ಕಲಾವಿದ ಯಾರು ಇದ್ರೆ ಅವರು ಅರಟಾಳ ಕಲಮೇಶ್ ಮಾಸ್ತರ ಸಬದ ಕೈ ಎತ್ತಿ ಹೇಳುವುದದ. ಹೌದು 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 ಹೌದು. ಡಪ್ಪಿನವರಿಗೆ ಕೊಟ್ಟಾರೆ, ಭಜನಾದವರಿಗೆ ಕೊಟ್ಟಾರೆ, ಹೌದು, ಈ ಡೊಳ್ಳಿನ ಹಾಡಿಕೆಯವರಿಗೆ ಕೊಟ್ಟಾರೆ ಸಾಹಿತ್ಯ. ಅದು ಅಲ್ಲದೆ ಜಾನಪದ ಕಲಾವಿದರಿಗೂ ಕೊಟ್ಟಾರೆ. ಅಂತ ಸರ್ವ ಭೌಮ ಕಲಾವಿದ ಅನಿಸಿಕೊಂಡಂತ ಯಾವ ಅರಟಾಳ ಗ್ರಾಮದ ಮಹಳಿಂಗೇಶ್ವರ ಡೊಳ್ಳಿನ ಸಂಘದಲ್ಲಿ ಒಂದು ಖ್ಯಾತ ಕಲಾವಿದ, ಮಿಂಚದಂಥ ಕಲಾವಿದರು ಯಾರಿದ್ರೆ ಆ ನನ್ನ ಅರಟಾಳ ಕಲಮೇಶ್ ಮಾಸ್ತರ್ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ನನ್ನ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನು ಹೇಳಿ ಇದೇ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಾ ಸಂಕ ಪುಣ್ಯ ಕ್ಷೇತ್ರದಲ್ಲಿ ಹೌದು ಬೀರದೇವರ ಮುತ್ಯಂದು ಮೊದಲ ಗುಡಿ ನೋಡ್ಬೇಕಂದ್ರೆ ಮೇಲ್ಮುದ್ದಿಗೆ ಗುಡಿ ಇತ್ತು ಸಣ್ಣದು. ಹೌದು ಹೌದು. ಖರೆ ಆ ಮೇಲ್ಮುದ್ದಿ ಗುಡಿಯನ್ನು ಹೋಗಿ ಇಂಥ ದೊಡ್ಡ ಪ್ರಮಾಣದಾಗ ಆಗ್ಬೇಕಂದ್ರೆ ಮೂಲ ಭಕ್ತರದು ಅಪಾರವಾದಂಥ ಶ್ರಮ ಅದ. ಹೌದು. ಅದರಾಗ ವಿಶೇಷವಾಗಿ ನಮ್ಮ ಅಥಣಿ ತಾಲೂಕದಿಂದ ಬಂದಂಥ ಭಕ್ತರು ಮೇತ್ರೆ ಬಂಧುಗಳಾಗಲಿ ಯಾವ ನಮ್ಮ ಲಮಗಡ್ಡೆ ಬಂಧುಗಳಾಗಲಿ ಅವರೆಲ್ಲರ ಕೂಡಿ ಆ ಮುತ್ಯಾಗ ಸುಮ್ಮ ಹನಿ ಹನಿ ಕೂಡಿದ್ರೆ ಹಳ್ಳ ಆಗ್ತದ ಅಂತೇಳಿ ಸಂಕದ ಗ್ರಾಮಸ್ಥವರಿಗೆಲ್ಲರಿಗೆ ಕೂಡಿ ಇಂಥ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗ್ಬೇಕಂದ್ರೆ ಮೂಲ ಭಕ್ತರ ಕಾರಣ ಬಂಧುಗಳೇ. ಹೌದು ಹೌದು ಹೌದು. ಅಂತ ಇವತ್ತಿನ ದಿವಸ ಅಥಣಿ ತಾಲೂಕು ಹಿಡಿದು ಅಷ್ಟೇ ಅಲ್ಲ, ನಮ್ಮ ಗುರುಮನೆಯಾದಂಥ ಬೆವರಿಗಿದ ಒಡಿಯರ ಬಂದಾರ, ಅಥಣಿಯ ಭಕ್ತರು ಬಂದಾರ, ಸಂಕದ ತತ್ವಜ್ಞಾನಿಗಳ ಕೂಡ್ಯಾರ, ಹಾಗೂ ಎಲ್ಲ ಸುಪ್ರಸಿದ್ಧ ಖ್ಯಾತ ಕಲಾವಿದರು ಕೂಡ್ಯಾರ. ಸುನ್ಯಾಳ ಹನುಮಂತರಾಯ ಗೌಡರ ಶಿಷ್ಯರ ಬಳಗದವರು ನಮ್ಮ ರಾಜು ಮಾಸ್ತರ್ ಅವರು, ಮೇಲಾಗಿ ಪ್ರೀತಿಯ ಸಹೋದರಿನಾದ ಮುಗುಳಾಳ ಸುಮಿತ್ರಬಾಯಿಯ ಪ್ರೀತಿಯ ಶಿಷ್ಯ. ಅದರಂತೆ ಇದೇ ಯಾವ ಸುವರ್ಣ ಕರ್ನಾಟಕದಲ್ಲಿ ಶೌರಿಕಿ ಒಳಗ ಹೆಸರು ಮಾಡಿದಂಥ ಕಲಾವಿದೆ ಯಾರು ಇದ್ರೆ ಅವಳು ಮಶಿಬನಾಳದ ವಿದ್ಯಾಶ್ರೀ ಅವ್ರದ್ದು ಪ್ರೀತಿಯ ಸಹೋದರ ಅನಿಸಿಕೊಂಡಂಥ ನಮ್ಮ ಸಂಕದ ಶಿವ ಮಾಸ್ತರ್ ಅವರು. ಹೌದು ಹೌದು. ಎಲ್ಲ ಇಲ್ಲಿ ಹಿರಿಯರು ಕೂಡಿರಿ, ಗುರು ಸ್ವರೂಪಿಗಳು ಕೂಡಿರಿ, ಎಲ್ಲ ತಾಯಿ ತಂದೆ ಬಳಗದವರು ಕೂಡ್ಯಾರ. ಅವ್ರಿವ್ರು ಅನ್ನೋದೇ ಸಕಲ ತತ್ವಜ್ಞಾನಿಗಳಿಗೆ ಕೂಡ ನನ್ನ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರ ಹೃದಯ ಆತ್ಮದಲ್ಲಿ ಸದಾನ ಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರ್ತಕ್ಕಂಥ ಪರಮಾತ್ಮನಿಗೆ ನನ್ನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣಾರ್ಥಿಗಳನ್ನು ಹೇಳಿ ನೀವು ಯಾಂಗ ಯಾವಾಗ ಹೊತ್ತದ ಇದೇ ನೋಡ್ಲಿಕ್ಕೆ ಕೂತೀರಿ. ಹೌದು ಹೌದು. ಯಾವಾಗ ಹೊತ್ತದ ತಳಿದು ಕೂತಾರ ಇವರು. ನನ್ನ ಮಾತು ನೋಡ್ರಿ, ಪೈಲಾನೆ 1ದಾಗ 2 ಕುಡಿನಿ, ನಂದು ಹೈಗಾಗಿಲ್ಲ. ಹೌದು ಹೌದು. ಅದು
ಹಾಡಿಕೆ ಜಗಳಾಗಿ ಬಂದಾಗಲಿ ಕರೆ ಹಾ ಏಕ್ ಮಾಡ್ದು ತಗೊಡನೆ ಒಂದು ಹೊಡೆತನಾಗ 2 ತುಕುಡ್ನೆ ಬೆಳಿಬೇಕು. ಹೌದು ನೀವು ಅದೇ ಕೈಕೊಂಡು ಕೂತೀರಿ, ಯಾವಾಗ ಹತ್ತದ ತಿಳಿ ಕೂತೀರಿ. ಹೌದು ಕಲಮೇಶ್ ಮಾಸ್ತರ್ ಅವ್ರು ನಗಮುಖದಿಂದ ನಿಮಗೆಲ್ಲ ಅರಬಟ್ಟು ಮಾಡಿ ತೋರಿಸಿದ್ರು. ಹೌದು ಹೌದು ಕರೆ ಇದು ಬಹಿರಂಗದ ಆಟದ. ಹೌದು 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 ಏನದ ಇದು ಬಹಿರಂಗದ ಆಟದ. ಇದು ಒಂದು ಪಾತ್ರ ಮಾಡ್ಲಕತ್ತಾರ. ಕರೆ ಬಂಧುಗಳ ವಿಶೇಷವಾಗಿ ಮಾತು ಹೇಳ್ತಾ ಅವರು ಅಂತರಂಗ ಸಾಕ್ಷ್ಯದಿಂದ ನಗುಮುಖದಿಂದ ಡೊಳ್ಳಿನ ಹಾಡಿಕೆ ಹಾಡಲಾಗ್ಯಾರ. ಹಾ ಹಾ ಯಾಕ ಹೇಳುದದ? ಯಾಕ್ರಿಪ್ಪ? ಕಲ್ಮೇಶ್ ಮಾಸ್ತರ್ ಅವರು ಬಡತಾನ ಸಂಸಾರದಲ್ಲಿ ಹುಟ್ಟಿ ಬಂದು ಕೂಡ ಶುದ್ಧ ಮಹಳಿಂಗರಾಯ ಬೀರದೇವರ ಮ್ಯಾಗ ಗುಡ್ಡದೊಡಿ ಅಂಶುದ್ಧನ ಮ್ಯಾಗ ಅಪಾರವಾದಂಥ ಶ್ರದ್ಧಾ ಇಟ್ಟು ಈ ಡೊಳ್ಳಿನ ಹಾಡಿಕೆ ಒಳಗ ಕೈ ಹಾಕಿ ಇದ್ರ ಒಳಗ ಹೆಸರು ಮಾಡಿದ್ರು. ಅವರ ಸಂಸಾರದ ಜ್ಯೋತಿ ನಗನಗತ್ತ ಸಾಗಿ ನೋಡ್ರಿ. ಮನುಷ್ಯ ಜೀವನದೊಳಗೆ ಇದು ಸಂಸಾರ ಹಂಗೆ ಅದ. ಹೌದು ಎಟ್ಟ ಮನುಷ್ಯ ನಗತಾದ ಅಟ್ ಒಂದು ದಿನ ಅಳತಾದ. ಹೌದು ಅವರ ಜೀವನದೊಳಗೆ ಏನೋ ಕೊರತೆ ಇದ್ದಿತ್ತಲ್ಲ. ಹೌದು ಕನಸಿನ ಅರಮನೆ ಅಂತೇಳಿ ಒಂದು ಮನೆಗೆ ಹೆಸರ ಕಲಮೇಶ್ ಮಾಸ್ತರ್ ಅವರ ಹೊಟ್ಟಿಲಿ 2 ಹೆಣ್ಣು ಹುಡುಗಿಯರು, ಒಬ್ಬ ಗಂಡಸ ಮಗ ಹುಟ್ಟಿ ಬಂದಿದ್ದ. ಹೌದು ಒಬ್ಬಕ್ಕೆ ಹುಡುಗಿ ಹೆಸರ ಗೀತಾ, ಇನ್ನೊಬ್ಬಕ್ಕೆ ಹೆಸರ ಲಕ್ಷ್ಮಿ, ಹುಡುಗನ ಹೆಸರ ರಾಕೇಶ. ಹೌದು ಹೌದು ಖರೆ ಬಂಧುಗಳೇ, ಸತ್ಯವಾದಂಥ ಮಾತು ಹೇಳ್ಬೇಕಂದ್ರೆ ಇದು ಡೊಳ್ಳಿನ ಹಾಡದೊಳಗೆ ಮಹಳಿಂಗರಾಯ ಗುಡ್ಡದ ಒಡೆಯ ಅಂಶುದ್ಧ ಬೀರದೇವ್ರ ಮ್ಯಾಗ ಇಟ್ಟೆಲ್ಲ ವಿಶ್ವಾಸಿಟ್ಟು ನಾ ಮಾಡ್ದ ಎಂತ ನನಗೆ ಯಾಳಿ ತಂದೆ ಭಗವಂತ ಅಂತೇಳಿ ಇದು ಹಾಡಿಕೆನೆ ಬಿಟ್ಟಿದ್ರು ಬಂಧುಗಳೇ. ಹೌದು ಹೌದು ಯಾಕ ಜೀವನದೊಳಗೆ ಮನುಷ್ಯಾಗ ದುಃಖ ಬರಲಿ, ಕರೆ ಒಮ್ಮೆ ಮುಗುಲು ಕಡ್ದ ಮೈ ಮ್ಯಾಗ ಬಿದ್ದಂಗೆ ದುಃಖ ಬರಬಾರದು. ಹೌದು ಅವರ ಜೀವನದೊಳಗೆ ಏಕೈಕ ಪುತ್ರ ಇದ್ದಂಥ ರಾಕೇಶ ಈಗ ಭಾಳ ಮಾಡಿ 1 ವರ್ಷದಾಗ ಅವ ಪೊಲೀಸ್ ಡಿಪಾರ್ಟ್ಮೆಂಟ್ದೊಳಗೆ ಪೊಲೀಸ್ ಆಗ್ತಿದ್ದ ಬಂಧುಗಳೇ. ಕರೆ ಭಗವಂತ ಯಾವಾಗ ಹಣ್ಣಾಗಿರ್ತದ ಆ ಹಣ್ಣನೇ ಭಗವಂತ ಕೈ ಮಾಡಿ ತಗೋತಾನ ಅಂತ ಖುಷಿಗೆ ಕರ್ಕೊಂಡು ಬಿಟ್ಟ. ಹೌದು ಹೌದು ಖರೆ ಬಂಧುಗಳೇ, ಕಲ್ಮೇಶ್ ಮಾಸ್ತರ್ಗೆ ವಿಶೇಷ ಮಾತು ಹೇಳೋದದ. ಏನು ಹೇಳೋದದ? ಏನ್ರಿ ಪಾಪ್ ಮಾಸ್ತರ, ಜೀವನದೊಳಗೆ ಒಮ್ಮೆ ನಾವು ಹುಟ್ಟಿದೇವಂದ್ರೆ ಒಂದು ದಿನ ಸಹಿಯೋದದ. ಹೌದು ಯಾವ ದಿನ ನಾವು ಹುಟ್ಟಿದೇವ ಅದೇ ದಿನ ಭಗವಂತ ಬರದಾನ ಇವ ಇಟ್ಟೇ ಜೀವನ ಕಳಿಬೇಕಂತೇಳಿ. ಹೌದು ಎಲ್ಲರಿಗೆ ದಂಡಿತನ ನಗನಗುತ್ತ ಜೀವನ ಕೊಟ್ಟರದ ಸಂಸಾರ ಅನ್ನಂಗಿಲ್ಲ. ಇಂಥ ಅಡಿತಡಿ ಬಂದ ಬಳಕ ಯಾವ ಎದಿ ಕೊಟ್ಟು ಸಂಸಾರ ಮಾಡ್ತಾನ ಅವ ನಿಜವಾದಂತ ಕಲಾವಿದ ಬಂಧುಗಳ, ನಿಜವಾದ ಕಲಾವಿದ. ಹೌದು 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 ಆದ್ರ ಇರ್ಲಿ, ನನ್ನ ಭೋಗದಾಗ ಏನು ಬಂದದು ಬರಲಿ ಗುರುನಾಥ, ನಿನ್ನ ದಯವಂದ ಇರ್ಲಿ ಅಂತೇಳಿ ಎಲ್ಲ ಕಲಾವಿದರವ್ರ ಮನೆಗೆ ಹೋಗಿ ಇದು ಬಿಡಬೇಡ್ರಿ ಕಲ್ಮೇಶ್ ಮಾಸ್ತರ, ಈ ಕಾರ್ಯಕ್ರಮ ನಿನ್ನ ಜೀವ ಇರುತ್ತನ ಇದು ಅಂಶುದ್ಧ ಮಹಳಿಂಗರಾಯನ ಶಿವ ಬಿಡಬೇಡ ಅಂತೇಳಿ ಅಂದ ಬಳಕ ಹೊಳ್ಳಿ ಈ ಡೊಳ್ಳಿನ ಕಾರ್ಯಕ್ರಮ ಸಾಗಿ ಮಾಡ್ಕೋತ ಹೊಂಟಾರ. ಕರೆ ಕಲ್ಮೇಶ್ ಮಾಸ್ತರ, ನಿಮಗೆ ಒಬ್ಬ ಮಗ ಅದಾನ ಅನ್ನೋದು ನಮ್ಮ ತಪ್ಪ ಕಲ್ಪನೆ. ಹೌದು ನಮಗ ಒಬ್ಬ ಮಗ ಅದನ್ನ ಅನ್ನೋದು ತಪ್ಪ ಕಲ್ಪನೆ. ಹಾ ಹಾ ರಾಕೇಶ್ ಹೋಗ್ಯಾನ್ರಿ. ಏನೋ ರಾಕೇಶ ನಮಗೆ ಬಿಟ್ಟು ಆಗಲಿ ಹೋಗ್ಯಾನ. ಹೌದು ಕರೆ ಕಲಮೇಶ್ ಮಾಸ್ತರ ಸಾಹಿತ್ಯ ಭೂಮಿ ತಲೆ ಮ್ಯಾಗ ಎಟ್ಟ ಕಲಾವಿದರು ಹಾಡ್ತಾರ, ಎಟ್ಟ ಶಿಶು ಮಕ್ಕಳು ಹಾಡ್ತಾರ, ಅವರೆಲ್ಲ ಕಲಮೇಶ್ ಮಾಸ್ತರ್ನ ಮಕ್ಕಳ ತಿಳಿಸಬದ ಕೈ ಎತ್ತಿ ಹೇಳಬೇಕಾಗ್ಯದ. ಹೌದು 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 ಇದೇ ನಮ್ಮ ಹುಡುಗಿ ರಾಯಪ್ಪ ಮಾಸ್ತರ, ಹೌದು ಬಾಬಾನಗರ ಮಾಡೋ ಮಾಸ್ತರ, ಹೌದು ಇವರು ನನ್ನ ಮಕ್ಕಳ ತಿಳಿರಿ. ಇವತ್ತಿಗೆ ಇದು ನನ್ನ ರಾಕೇಶ್ ಹೋಗ್ಯಾನ ಅಂತೇಳಿ ಅನ್ನೋದು ಇದು ಬಂದಾಗಿರಬೇಕು. ಹೌದು ಹೌದು ಇದು ಬಿಟ್ಟು ಬಿಡ್ರಿ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ದುಃಖದ. ಕರೆ ಆ ನಿಮ್ಮ ದುಃಖದೊಳಗೆ ಎಷ್ಟು ಮಂದಿ ಇಲ್ಲೆಲ್ಲಾರ ಕೂಡ್ಯಾರ, ಎಲ್ಲರೂ ಸಾಮೀಲ್ ಅದಾರ. ಪ್ರತಿಯೊಬ್ಬನಿಗೆ ಪೆಟ್ಟಾಗ್ಯದ. ಒಂದು ದಿನ ನಾವು ಹುಟ್ಟಿ ಬಂದಿದ್ದೇವೆ ಅಂದ್ರೆ ನಾವು ಒಂದಿನ ಹೋಗೋರು ಇದ್ದೇವೆ. ಕಲ್ಮೇಶ್ ಮಾಸ್ತರ, ನಿಮಗೆ ಕೈ ಜೋಡಿಸಿ ವಿನಂತಿ ಅದ, ಆ ಹುಡುಗನ ತರ್ಕ ತೆಗೆದು ಮತ್ತಿಟ್ಟು ಪ್ರತಿಯೊಬ್ಬರ ಹೊಟ್ಟಿ ಒಳಗೆ ಕಿಚ್ಚ ಎಬಸಬೇಡ್ರಿ. ಇದು ನಿಮ್ಮ ಮನೆ ಮಗ ಅಂತೇಳಿ ಇವತ್ತು ನಂದು ವಿನಂತಿ ಅದ. ಹೌದು ಹೌದು ಅದಕ್ಕೆ ಭಾಳ ಮಾತಾಡೋದು ಬೇಡ, ನೇರವಾಗಿ ಕಮಿಟಿ ಅವ್ರು ಹೇಳ್ಯಾರ. ಹೌದು ವಿಷಯಕ್ಕೆ ಬರೋದದ. ಈಗ ಇವತ್ತೊಂದು ರಾತ್ರಿ ರಾಕೇಶನ ತರಕಾರಿ ಇಲ್ಲಿ ಪಾತ್ರ ಮಾಡುವುದದ. ಹೌದು ಇನ್ನು ಮುಂದೆ ಪ್ರತಿ ರಾತ್ರಿ ತರಕ್ಕೆ ಹಾರಬೇಕಾಗ್ಯದ. ಈಗ ಪಾತ್ರ ಮಾಡುವುದದ. ಹಾ ಹಾ ಕಲ್ಮೇಶ್ ಮಾಸ್ತರ್ ಅವ್ರ ಏನಾಗ್ಯದ? ಇಲ್ಲಿ ತಕ್ಕ ಎಲ್ಲರ ಜೊತೆ ಹಾಡದ್ರಿ. ಕರೆ ಪಿಂಟು ಮಾಸ್ತರ್ 6 ತಿಂಗಳ ನಿನ್ನ ಜೊತೆ ಕಾರ್ಯಕ್ರಮಕ್ಕೆ ಸಿಕ್ಕಿಲ್ಲ. ಹೌದು ಅದು ಇವಾಗಲೂ ಕೂಡಿ ಬಂದಿತ್ತಲ್ಲ, ಅದು ಸಂಕದ ನನ್ನ ಲಾಯವಾಯಿ ಬೀರದೇವರ ಪುಣ್ಯ ಪೌಳಿ ಒಳಗೆ ಇವತ್ತು ಕೂಡಿ ಬಂದಾದ. ಹೌದು
ಹ್ಯಾಂಗಾಗತ್ತದ ಅಂದ್ರ ಹೆಂಗ್ರಿಪ್ಪ ನೀರ ಹರಿದು ಹೋಗುತ್ತದ. ಹೌದು ನೀರ ಹರಿದು ಹೋಗುತ್ತದ, ಹಾ ಹಾ ಖರೆ ಒಳಗೊಮ್ಮೊಮ್ಮೆ ಸೆಳವು ಬರ್ತದ ನೋಡು. ಹೌದು ಅದರಂತೆ ಇದು ಕುಂಬಾರಿ ಮೇಳ ಅಂದ್ರೆ ನೀರಿನೊಳಗೆ ಸೆಳವು ಇದ್ದಂಗೆ ಎಚ್ಚರ ಹಾಡಿಕೆ ಮಾಡ್ಬೇಕು ಇವತ್ತು. ಹೌದು 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 ಇದ್ರ ಒಳಗೆ ಸಿಗಲಾರ ಸಿಕ್ಕರ ಅದು ಯಾವಾಗ ಏನಾಗುತ್ತದ ಅನ್ನೋದು ಗೊತ್ತಿಲ್ಲ. ಒಮ್ಮೆ ತೆಳಗ ಪಾತಾಳಕ್ಕೆ ಮುಳುಗಿಸಿ ಮತ್ತೆ ಮ್ಯಾಗ ತೆಗಿತದ ಅದು. ಹೌದು ಇದು ಅಂಥ ಮ್ಯಾಳೆ. ಇದು ಕುಂಬಾರಿ ಮ್ಯಾಳ ಅಂದ್ರೆ ಒಂದು ಹೊಡೆತನ ಎರಡು ತುಕಡಿ ಮಾಡು ಮ್ಯಾಳೆ ಇದು. ಹೌದು ಮಾತಿನೊಳಗೆ ಹಾ ಹಾ ಜಗಳಿನವ್ರಲ್ಲ, ಮಾತಿನೊಳಗೆ ವಿಷಯ ಇಟ್ಟಾರ ಒಂದು ಗುರು ಇನ್ನೊಂದು ಶಿಷ್ಯ. ಹೌದು ಖರೆ ಕಲ್ಮೇಶ್ ಮಾಸ್ತರ, ನಾನು ನಿನಗೊಂದು ಮಾತು ಕೇಳತ್ತ. ಏನ್ರಿಪ್ಪ ಮಾತಾ ಹಿನ ಕಿವಿ ಕಡೆದು ನೀನು ಬಿಟ್ಟಿಲ್ಲ. ಹೌದು ಏನು ಕಿವಿ ಕಡಿಯೋದು ಹಿನ ಬಿಟ್ಟಿಲ್ಲ. ಹಿನ ನಾ ಬಿಟ್ಟಾರೇನ ಅಂದಿದ್ದು ಖರೆ, ಕಿವಿ ಕಡೆದು ಬಿಡ್ಲಿಲ್ಲ. ಹೌದು ಯಾಕ ಎಲ್ಲೆಲ್ಲಿ ಏನು ಮಾತಾಡಿದೆ ಪ್ರತಿಯೊಂದು ಮಾತು ಮುರಿಬೇಕಾಗಿದೆ ಇಲ್ಲಿ. ಹೌದು ಹೌದು ನೀವೊಂದು ಮಾತು ಹೇಳಿದಿ, ಏನು ಏ ಗಾಯಕ ಪುರಾಣ ಸಭಾ ಸಪ್ತಾಂಗ ಲಕ್ಷಣ ಮತ್ತೇಳಿದಿ. ಹೌದು ಹೌದು ವಿದ್ವಾಂಸ ಕವಿ ಪಾಠ ಹೋ ಏ ಗಾಯಕ ಪುರಾಣ ಸಭಾ ಸಪ್ತಾಂಗ ಲಕ್ಷಣ ಮಂದಿ. ಹಾ ಹಾ ಸಪ್ತಾಂಗ ಸಭಾ ಅಂದ್ರೆ 7 ಸಭೆಗಳು ಯಾವುವು? ಹೌದು ನೀ ಮಾತಾಡಿದ ಮಾತೆ ಹತ್ಯದ ಬೆಂಕಿ ಗುರು ಶಿಷ್ಯರಿಗೆ, ಹೌದು ಜಗಳ ಹತ್ಯದ ಗುರು ಇನ್ನೊಂದು ಶಿಷ್ಯರಿಗೆ. ಹೌದು ಸಪ್ತಾಂಗ ಸಭಾ ಸಪ್ತಾಂಗ ಲಕ್ಷಣ ಮಂದಿ ನೋಡು. ಹಾ ಹಾ 7 ಸಭಾ ಸಪ್ತ ಸಭಾದ ಲಕ್ಷಣಗಳು ಯಾವುವು? ಯಾವ ನಿನಗೆ ಮೊದಲಿನ ಟೇಜಿಗೆ ಪ್ರಶ್ನೆ ಯಾಕೆ ಮಾಡಗತ್ತಿದಂದ್ರ, ಗುರುವಿನ ಮೆಟ್ಟಲು ತುಳಿದವಿದ್ದಿ, ನಾಡ ಮ್ಯಾಗ ಗುರುವಾಗಿ ಮೆರೆದವಿದ್ದಿ, ನಿನ್ನ ಕೈಲಿ ನಾ ಕೇಳುವುದದ. ಹೌದು ಖರೆ ಮನವ ಉಲ್ಟಾ ತಿರುವಿದಿ. ಹಾ ಹಾ ಹ್ಯಾಂಗ ಗುರು ಶಿಷ್ಯರ ವಾದ ನಡೆದಾದ ಖರೆ ನಿನಗ ಅನುಕೂಲ ಬಂದಂಗ ಹಿಡಿದಿದಿ, ವಯಸ್ಸು ತಕ್ಕ ಹಿಡಿಲಿಲ್ಲದಿ. ಹೌದು ಹೌದಲ್ಲ? ಇದು ದೈವ ತೂಕ ಮಾಡುತ್ತದ. ನಿನಗೆ ಅನುಕೂಲ ಬಂದದ್ದು ಹಿಡಿದಿದಿ. ಹೌದು ಆದರೂ ಕೂಡ ನನ್ನ ಪಾಲಿಗೆ ಗುರು ಬಂದಾದ, ಕರಾರದ ಹರಿ ಆಗುತ್ತಾನ. ಹೌದು ಮಾಸ್ತರ ನಿನ್ನ ಅನುಕೂಲ ಬಂದದ ಹಿಡ್ದಿದೆ ಅನ್ನೋದು ಇಡೀ ಈ ಎಟ್ಟು ಪೌಳ್ಯಾಗ ಮಂದಿ ಕೂತದ ಎಲ್ಲರಿಗೂ ಗೊತ್ತು ಆಗ್ಯಾದ. ಹೌದು ಆದರೂ ಕೂಡ ನೀ ಬಿಟ್ಟ ಪಾಲ್ಯಾನ ನನಗೆ ಬಂದದ ನೋಡು. ಇವತ್ತ ಈ ವೇದಿಕೆ ಮ್ಯಾಗ ಪ್ರಮಾಣ ಮಾಡಿ ಹೇಳೋದು, ಆ ನಿನಕ್ಕಿಂತಲೂ ವಿಷಯದಾಗ ನಾ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ಲಿಕ್ಕೆ ನನಗೆ ಆಳಗಿ ಪಿಂಟು ಮಾಸ್ತರ್ತೆ ಕರಿಬೇಡ, ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡು ನೀವತ್ತು. ಹೌದು ಹೌದು ಯಾಕ ಭಾಳ ದಿನದ ಮ್ಯಾಗೆ ಮೇಳ ಕೂಡ್ಯಾದ, ಇವತ್ತು ಹಿಂಗೆ ಆಗೇ ಬೇಕಾಗ್ಯಾದ. ಹೌದು ಹೌದಲ್ಲ ಮಾಸ್ತರ? ಯೂಟ್ಯೂಬ್ ಆದಂತೇಳಿ ಅಂಜಿ ಮಾತಾಡಬೇಡ. ಹೌದು ಯೂಟ್ಯೂಬ್ ಆದಂತೇಳಿ ಅಂಜಿ ಮಾತಾಡಬೇಡ. ಏನು ನಿನ್ನ ಮನಸ್ಸಿನಾಗ ಅದು ನೋಡು, ಅದು ಒಂದು ಇಡಬೇಡ, ಹಿಂದೆ ತುರ್ಕೊಂಡು ಬಿಡು. ಹೌದು ಖುಲ್ಲನೆ. ಯಾಕ ನಿನ್ನ ಸಂಗಟ್ಟ ಯಾನ ಮೇಳಗಳು ಕೂಡ್ತಾರ ನೋಡು. ಹಾ ಹಾ ಅನವತ್ತರವಿನ ಮಾತೇಳಿ ಅರಮ್ಯಾನ ಕಲ್ಮೇಶ್ ಅಂತೇಳಿ ಹೆಗಲ ಮ್ಯಾಗ ಕೈ ಹಾಕವ್ರ ಅದಾರ. ಕರೆ ಪಿಂಟು ಮಾಸ್ತರ್ ಅದ ಹಾಂಗಿಲ್ಲ. ಹಾ ಹಾ ವಯಸ್ಸದಾಗ ಸಣ್ಣವನ ಕರೆ ಎದಿನಿ ಹೊಡ್ಯಾವ. ಹೌದು ನೀ ಅಂದಿ ನೋಡು, ನೋಡಕ್ಕಿಟ್ಟ್ಯಾನ ಮ್ಯಾಗ ಎಟ್ಟನ ಅಟ್ಟ ತೆಳಗಾನ, ನೀ ಕಾಣಿಸಿಲ್ಲದು ನಿನಗೆ. ಹೌದು ವಿಷಯ ತಿಳ್ಕೊ, ಮ್ಯಾಗ ಎಟ್ಟನ ಅಟ್ಟ ತೆಳಗಾನ, ಹೌದು ಅದು ನಿನಗೆ ಕಾಣಿಸಿಲ್ಲ, ಬರೀ ಇಟ್ಟೆ ಕಾಣಿಸ್ಯದ ನಿನಗೆ. ಭಾಳ ಎಚ್ಚರ್ಲಿ ಮಾತಾಡು. ನಿನ್ನ ಕಾಲಾಗೆ ಹುಡುಕಿ ಇವತ್ತ ನಮ್ಮ ಸಿರಸಾಲ ಸಾವುಕಾರ ಹುಡುಕಿನೇ ಕೂಡಿಸ್ಯಾರ. ಹೌದು ಮಾತಾಡೋದು ಮಾತು ಸ್ವಲ್ಪ ಎಚ್ಚರ್ಲಿ ಮಾತಾಡೋದು. ಹೌದು ಹೌದು ಎಚ್ಚರ ಅಂದ್ರೆ ಹಂಗ ನನಗೆ ನಿದ್ದೆ ಹತ್ಯದ ಅಂದಿರಬಹುದು. ನೀ ಹಾ ಎಚ್ಚರದೊಳಗೆ ಎಚ್ಚರ ಆಗು. ಹೌದು ಬರೇ ಕಣ್ಣ ಬಿಟ್ಟು ನಿತ್ತು ನೋಡಿದ್ರ ಅದು ಎಚ್ಚರ ಹೇಳಂಗಿಲ್ಲ. ಹಾ ಒಳಗ ಒಂದು ಕಣ್ಣದ ನೋಡು, ಆ ಕಣ್ಣ ತೆರಿ. ಹೌದು ಇವತ್ತು ನಾ ಏನ ಕೇಳ್ತ ಅದು ನೀ ಇವತ್ತು ಬಿಡುಗಡೆ ಮಾಡಬೇಕು. ಹೌದು ಯಾಕೆ ಹೇಳೋದದ? ಇದು ಗಾಯನ ಸಂಘ ತಿಳಿ ಕರೆದಾರ. ಹೌದು ಹೌದು ಅಮೋಘ ಶುದ್ಧ ಮೇಳ, ಮಹಳಿಂಗರ ಮೇಳಿನ ಡೊಳ್ಳಿನ ಗಾಯನ ಸಂಘ ತಿಳಿ ಕರೆದಾರ. ಗಾಯನ ಸಂಘ, ಗಾಯನದೊಳಗೆ ದೋಷಗಳದಾವ. ಹೌದು ಹೌದು ಎಷ್ಟು ದೋಷಗಳದಾವ, ಅವಕ್ಕೂರ ಹೆಸರುಗಳು ಏನು? ಹೌದು ಯಾಕೆ ನೀ ಗುರು ಇದ್ದಿ, ಎಲ್ಲರಿಗೆ ಸಾಹಿತ್ಯ ಕೊಟ್ಟವಿದ್ದೇಳಿ ನಿನಗೆ ಇವತ್ತು ಇದು ಹುಕ್ ಹಾಕಲ್ಗತ್ತಿದು. ಹಾ ಹಾ ನೀ ಡಾಂಬ್ರಿಗೆ ಹೋಗು, ಇಲ್ಲ ಅದರ ಸಂಕದ ಇಳ್ಕಂಡ್ಯಾಗ ಹೋಗು, ಬೇಕಾದವರಿಗೆ ಫೋನ್ ಹಚ್ಚ ಮಾಸ್ತರ. ಹೌದು ಪಿಂಟು ಮಾಸ್ತರ್ ಇಲ್ಲೇ ಕುಂಡ್ರಂದ್ರೆ ಇಲ್ಲೇ ಕುಂಡ್ರತ. ಫೋನ್ ನಂದು ಫೋನ್ ಬಂದದಿಂದ ಹೌದು ಇದು ಸತ್ಯ ಮಾತು. ನನ್ನ ಫೋನ್ ಬಂದ, ನೀ ಯಾರಿಗೆ ಹಚ್ಚು ಎಷ್ಟು ಸೊಕ್ಕಿರಿ ಮಾತಾಡ್ತೀವಿ ಅಂತೇಳಿ ಹಿಂಗೂ ಅನ್ಬಹುದು. ನೀ ಹಾ ಸೊಕ್ಕ ಅಲ್ಲ ಮಾಸ್ತರ, ಇದು ಆತ್ಮವಿಶ್ವಾಸದ. ನೀ ಇಟ್ಟೆ ನೀರಾಗ ಓಡಾಡ್ತಿ ಅನ್ನೋದು ನನಗೆ ಗೊತ್ತದ. ಹೌದು ಹೌದು ನೀ ಸಾಹಿತ್ಯ ಬರ್ಲಿಕ್ಕೆ ಶಾಣ್ಯ. ಹೌದು ಇದ್ಯಾನ ತೆಳಗ ಮುತ್ತಪ್ಪಣ್ಣ ಮಾತಾಡ್ತ ನೋಡು, ಹಾ ಹಾ ಬರೇ ಏಸು ದಿನ ರೀ ಇದು.
ನಾ ನಿಮಗೆ ಕೇಳ್ತ ಸಾಂಗೋನ ತಕಲೋ ಜಗ ಪಾಟೀಲ್ ಆಗಲು ಹೌದು ಹೇಳಿ ನಂದೇ ಹಲ್ಲು ಮುಕ್ಕಾಗಲಗತ್ತವ ಅಂದ್ರೆ ನನ್ನ 2 ಹಲ್ಲು ಬಿದ್ದವ ಅಂತೇಳಿ ಟಿಸ್ ಟುಸ್ ಮಾಡೀನಿ ಹಲ್ಲು ಬಿದ್ದವು ನೀನು ಹಾ ಹಾ ಎಷ್ಟು ದಿನ ಹಿಂಗೆ ಮಾಡವ್ರು ನೀವು ಹಾವುಗಾರಾಟ ಮಿಡಿನಾಗರ ಹಾವಿ ಇದ್ದಿ ಖರೆ ಮಿಡಿನಾಗರ ಹಾವು ಇವತ್ತು ಹೇಳ್ದಂಗೆ ಆಟ ಆಡಬೇಕಾಗ್ಯದ ಇಲ್ಲಿ ಹೌದು ಎಲ್ಲಾರು ಪುಂಗಿ ಹೊಡೆಯವ್ರು ಬೇರೆನೆ ಆಳಿಗೆ ಪಿಂಟು ಮಾಸ್ತರ್ನ ಪುಂಗಿನೇ ಬೇರೆ ಹೌದು ಚಲೋ ಪುಂಗಿ ಡಿಲ್ಲ ಆಗತ್ತದ ಅದಕ್ಕೆ ಪಿಂಟು ಮಾಸ್ತರ್ ಅಂದ್ರೆ ಚೊಡ್ಡಿ ಡಿಲ್ಲನೇ ಹಾ ಹಾ ಇದೇನು ಎರಡು ಕೇಳಿದ್ ನೋಡು ಹ್ಯಾಂಗ ಉಚ್ಕೋತಿ ಗೊತ್ತಿಲ್ಲ ಕರೆ ಚಂದ ಉಚ್ಕುವ ಹೌದು ವಿಷಯ ಶಿಷ್ಯ ಇನ್ನೊಂದು ಗುರು ನನ್ನ ಪಾಲಿಗೆ ನೀ ಯಾವದಿಟ್ಟಿ ಗುರು ಹೇಳ್ತಾರ ಮಹಾತ್ಮರು ಏನಂತ ಗುರು ಸೇವಾ ಸಿಗುದು ದುರ್ಲಭ ಶಿಖರ ಭವಲಾಭ ಹೌದು ನೀವು ಕೇಳ್ತಂದ್ರಿ ಅಂದ್ರೆ ನಾವು ಒಂದು ದೃಷ್ಟ ಅಂತ ಹೇಳ್ತಾ ಇಲ್ಲದ್ರ ಸುಮ್ಮ ವಿಷಯ ಮಾತಾಡೋಣ ಸತ್ಯ ಸಂಘದಾಗ ಲಾಭ ಏನದರಿಪ್ಪ ಒಂದು 5 ನಿಮಿಷ ಕೇಳ್ತೀರೇನು ಲಕ್ಷ ಇಡ್ರಿ ಹೌದು ಈ ಸತ್ಯ ಸಂಘದಾಗ ಲಾಭ ಏನು ನೀವು 10ನೇ ಹಿಡಿದೆಲ್ಲ ಭಕ್ತರು ಬಂದಿರಿ ಹೌದು ಸುಮಾರು ರೊಕ್ಕ ಹೆಚ್ಚಾಗಿ ಬರ್ತೀರಿ ಏನ ಆ ನಿಷ್ಕಾಮ್ಯ ಭಕ್ತಿದಿಂದ ಭಗವಂತನಲ್ಲಿ ಬರ್ತೀರಿ ಅನ್ನೋದು ಇಲ್ಲಿ ಈ ದೃಷ್ಟಾಂತದಾಗ ತಿಳಿತದ ಹೌದು ಕೇಳ್ರಿ ಪ್ರತಿಯೊಬ್ಬರು 1500 100 ಹಿಂಗೆ ಪಟ್ಟಿ ಕೊಟ್ಟು ಇಷ್ಟೆಲ್ಲ 15 ಪಲ್ಲಕ್ಕಿ ಕೂಡಿಸಿರಿ ಹೌದು ಹೌದಿಲ್ಲ ಆ ಪಲ್ಲಕ್ಕಿ ಒಳಗೆ ಕೂಡಿರ್ತಕ್ಕಂಥ ಸಕಲ ದೇವತರಿಗೆ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಇಷ್ಟೆಲ್ಲ ಖರ್ಚು ಮಾಡಿರಿ ಖರ್ಚು ಮಾಡಿ ಹಾಗೆ ಬಿಟ್ಟಿಲ್ಲ ಅವ್ರಿಗೆ 15 ನಮಗೆ 15 ರೂಪಾಯಿ ಖರ್ಚು ಮಾಡಿ 30,000 ಗಟ್ಟಲೆ ಖರ್ಚು ಮಾಡಿ ಇವತ್ತು ಜಾಗರಣೆ ಸತ್ಯ ಸಂಘದೊಳಗೆ ಹೌದು ಕೂಡಿಸಿರಿ ಏನೋ ಸತ್ಯ ಸಂಘದಾಗ ಇವತ್ತು ಕೂಡಿಸಿರಿ ನೀವು ಇದು ಸತ್ಯ ಸಂಘದಾಗ ಇಟ್ಟೆಲ್ಲ ಮಂದಿ ಕೂತೀರಿ ಹೌದು ಈ ಸತ್ಯ ಸಂಘದ ಲಾಭ ಏನದರಿಪ್ಪ ಲಕ್ಷ ಇಡ್ರಿ ಬಂಧುಗಳೇ ದ್ವಾರಕಾದೊಳಗ ಶ್ರೀಕೃಷ್ಣ ಪರಮಾತ್ಮ ಈಗ ನೀವು ಹ್ಯಾಂಗ ಕೂತಿರಿ ಹಂಗ ಸಾವಿರಾರು ಗಟ್ಟಲೆ ಭಕ್ತರು ಎಲ್ಲರೂ ಬರೋರು ಹೌದು ಬ್ರಹ್ಮ ವೇದಿಕೆ ಮ್ಯಾಗ ಸಿಂಹಾಸನದ ಮ್ಯಾಗ ಕೂತು ಕೃಷ್ಣ ಪರಮಾತ್ಮ ತಿಂಗಳಾನ ಗಟ್ಟಲೆ ಜ್ಞಾನ ಬೋಧನೆ ಮಾಡ್ಲತ್ತ ಹೌದು ಹೇಳಾರ್ದೆ ಹೋಗ್ತಿ ಹೊತ್ತೊಂಡು ತನ್ನಿ ರೇಂಜ್ ಬರ್ಲಿಕ್ಕೆ ಈಗ ನಾಂದಿ ಅದ ಅರಬಟ್ಟಿಗೆ ಅರ್ಧ ಡಿಲ್ಲ ಇತ್ತು ಕೇಳ್ರಿ ಹೇಳುದದ ಏನದ್ರಿಪ್ಪ ದೈವದವ್ರಿಗೆ ವಿನಂತಿ ಅದ ಪಾರ್ಟಿ ಕಟ್ಟಬೇಡ್ರಿ ವಿಷಯ ಜಗಳ ಕಲ್ಮೇಶ್ ಮಾಸ್ತರ್ ಇರ್ಲಿ ಅಣ್ಣ ಸಭಾ ಸಮಾಧಾನ ಆಗು ಕಲ್ಮೇಶ್ ಮಾಸ್ತರ್ ನಂದು ಕೂಡಿದೆ ಅಂದ್ರೆ ಇಟ್ಟು ಅದೇ ನಂದು ನೀ ಸಮಾಧಾನ ಆಗು ಇಲ್ಲಿ ಎಲ್ಲಾರು ಅರಟಾಳ ಇದೊಂದು ಕುಂಬಾರಿ ಬ್ಯಾರೆ ಅಲ್ಲ ನಿಮ್ಮ ಸಂಕ ಊರದ ಮಕ್ಕಳ ತಿಳ್ಕೋರಿ ಭೇದ ಬ್ಯಾಡಿ ಇಲ್ಲಿ ಹೌದು ಜಗಳ ಕಲ್ಮೇಶ್ ಮಾಸ್ತರ್ ನನ್ನ ಹೊಲ ಮನೆ ಕಸ್ಕೊಡ ನಾನು ಇಲ್ಲ ಜಗಳ ಈಶೈಕದ ಹೌದು ಅದು ಇರ್ಲಿ ಕೃಷ್ಣಂದು ಒತ್ತಾಟಿ ನನ್ನ ಪಾಲಿಗೆ ಬೀರ ದೇವರದಾನ ನಿನ್ನ ಪಾಲಿಗೆ ಮಾಳಿಂಗರಾಯ ಮುತ್ಯ ಅದ ಹೌದು ನನ್ನ ಪಾಲಿಗೆ ಸೋಮಲಿಂಗದಾನ ನಿನ್ನ ಪಾಲಿಗೆ ಅಮಸಿದ್ಧ ಮುತ್ಯ ಅದಾನ ಹೌದು ಕೇಳ್ತ ನಿನಗ ಮಾಳಿಂಗರಾಯ ಮುತ್ಯ ಈ ಭವಸಾಗರ ಗೆದ್ದ ಈ ಮಾಯಾಸಾಗರದೊಳಗ ಭಕ್ತರುದ್ಧಾರ ಮಾಡಬೇಕಂದ್ರ ಏನ ತನ್ನಿನ ತಾನೇ ಮಾಡಿಕೊಂಡು ಏನ ಗುರುವಿನ ಅಂತಕರಣ ಆಶೀರ್ವಾದ ಇತ್ತು ಹೌದು ಸಿದ್ಧಟಿಗೆ ಒಳಗೆ ವಿಷಯ ಹತ್ತದೀಗ ಹೌದು ಏನ ಗುರುವಿನ ಅಂತಕರಣ ಆಶೀರ್ವಾದ ಇರ್ತದ ಖರೆ ಅಲ್ಲಪ್ಪ ನಿನ್ನ ಸೇವಾ ಮಾಡುವುದೇ ಪ್ರತಿಫಲ ನನಗೆ ಮುಂಡಾಸ ಸಿಕ್ಕದತ್ತೇಳಿ ಒಪ್ಪುವ ಒಂದು ಹೌದು ನಿಂದೇನೂ ಸಂಬಂಧ ಇಲ್ಲ ನಾ ಮುಂಡಾಸ ನಂದು ನಾನೇ ಗಳಿಸ್ಕೊಂಡಿದ್ದತ್ತೇಳಿ ಅನ್ನೋ ಒಂದು ಹೌದು ಕೈಲಾಸದಾಗ ಸೋಮಲಿಂಗನ ಹಗಲಿಗಳ ಭಕ್ತಿ ಮಾಡಿದಿ ಹೌದಿಲ್ಲ ಹೌದು ಮತ್ತು ಈ ಜಗತ್ತೆ ಉದ್ಧಾರ ಮಾಡ್ಲಿಕ್ಕೆ ನಿನಗೆ ಬರ್ತಿತ್ತೋ ಇಲ್ಲೋ ನನಗೆ ಯಾಕೆ ಸಂಕಟ ತಗೊಂಡು ಬಂದು ಅಂಜಿಕೆ ಬರ್ತಿತ್ತೆ ನಿನಗೆ ನನಗೆ ಯಾಕೆ ತಂದಿ ಹೇ ಗುರುನಾಥ ನನಗಟ್ಟೆ ಅಲ್ಲ ನನ್ನ ಕುಳಾನ ಉದ್ಧಾರ ಮಾಡಿ ಪ್ರತಿಯೊಬ್ಬ ಶುದ್ಧರನ್ನ ನೀನು ಗುರುವಾಗತ್ತೇಳಿ ನನಗೆ ಯಾಕೆ ಬೇಡದಿ ಹೌದು ನನ್ನಲ್ಲಿ ಇದ್ದುದು ತಾಕತ್ ನಿನ್ನಲ್ಲಿ ಇಲ್ಲ ಹೌದು ಯಾಕ ನಾ ಗು ಅಂದ್ರ ಕತ್ತಲಿ ರು ಅನ್ನೋದು ಪ್ರಕಾಶ ಹೌದು ಕತ್ತಲಿ ಯಾವುದು ಯಾವಾದ್ರಿ ಪಾಪ ಅಜ್ಞಾನದ ಕತ್ತಲಿ ಹೌದು
ಆತ್ಮಜ್ಞಾನದ ಬೆಳಕ. ಹಾ ಹಾ ಈಗ ಕತ್ತಲಿ ಬಿತ್ತಂದ್ರೆ ನೋಡ್ರಿ ಬ್ಯಾಟ್ರಿ ಹೊಡ್ರಿ ಆ ಜಾಗಿಂದ ಕತ್ತಲಿ ಹೋಗುತ್ತದ. ಹೌದು ಹೋಗ್ತದ. ಹೋಗ್ತದಿಲ್ಲ? ಹೌದು. ಈಗ ಇಲ್ಲಿ ಫೋಕಸ್ ಹಚ್ಚಿರಿ, ಇಲ್ಲಿ ಕತ್ತಲಿ ಅದೇನು ಇಲ್ಲ. ಈ ಬೆಳಕು ಅನ್ನೋದೇ ಗುರುನಾಥನ. ಹೌದು ಹೌದು. ಅಜ್ಞಾನ ಅನ್ನೋದು ಕತ್ತಲಿ, ಜ್ಞಾನ ಅನ್ನೋದು ಬೆಳಕ. ಕತ್ತಲಿ ಹೊಡೆದು ಓಡಿಸಿ ಜ್ಞಾನದ ಬೆಳಕ ಶಿಷ್ಯನಿಗೆ ನೀಡಬೇಕಂದ್ರೆ ಗುರುನಾಥನಿಂದ ಆಗುತ್ತದೋ ಇನ್ನೊಬ್ಬರಿಂದ ಆಗುತ್ತದೋ? ಹೌದು. ರೂಟ್ ಚಾಕೋರ್ ಹಿಡಿದು ಹೋಗ್ಬೇಕಿಂದ ವಿಷಯ ಸುಮ್ಮ ಹಿಡಿದು ಮಾತಾಡೋದು ಬೇಡ. ಗು ಅನ್ನೋದು ಕತ್ತಲಿ, ರು ಅನ್ನೋದು ಪ್ರಕಾಶ. ಹ್ಯಾಂಗ ಗುರು ಅಂದಾರ ನೋಡು, ಹಂಗ ಶಿಷ್ಯ ಅಂದ್ರೆ ಶಿ ಅಂದ್ರೆ ಏನು, ಶ ಅಂದ್ರೆ ಏನು, ಹೌದು. ಇದರ ಅರ್ಥ ಏನದ ಅನ್ನೋದು ಕಲ್ಮೇಶ್ ಮಾಸ್ತರ್ ಅವ್ರು ಹೇಳ್ತಾರೆ. ಅಷ್ಟೇ ಬಿಡ್ರಿ, ಇನ್ನೊಂದು ಮಾತು ಕೇಳುತ್ತೆ. ಬಾರಾಮತಿ ಗೌಡ್ರು, ಹೌದು. ಸಾಮರಾಯ ಗೌಡ್ರು, ತುಕ್ಕಪ್ಪರಾಯ ಗೌಡ್ರು, ಹೌದಲ್ಲ? ಹೌದು. ಬಾರಾಮತಿ ತೇರಾಮತಿ ಗೌಡಿಕೆ ಅರಸಕ್ಕೆಲ್ಲನೇ ಇತ್ತು. ಹಾ ಹಾ ಮೇಲನಾಡದ ಗೌಳಿಗಾರ ಬಂದು ಗೌಡ್ರ ಕುರುಣದೊಳಗ ಯಮಗೋಳ ಬಿಟ್ಟರು, ಮನಿ ಒಳಗೆ ಇಸ್ರಿ ಮಾಡಕವನ ಹಬ್ಬ ಹಾಕಿದ್ರು. ಹೌದು. ಲಕ್ಷ ಇಡ್ರಿ, ಇಸ್ರಿ ಮಾಡಕವನ ಹಬ್ಬ ಹಾಕಿದ್ರು. ಯಮಗೋಳ ಕೊಳ್ಳನ ಗೆಜ್ಜೆಯ ಸಪ್ಪಳ ಕೇಳಿ ಹೌದು ಮಾಡೋ ಮಾಸ್ತರ, ಗೆಜ್ಜೆಯ ಸಪ್ಪಳ ಕೇಳಿ ಗೌಡ್ರು ಬಂದು ನೋಡುತ್ತಾರ. ನನ್ನ ಆಜ್ಞೆ ಇರಲಾರ್ದೆ ನನ್ನ ಕುರುಣದೊಳಗ ದನಗಳು ಯಾರು ಬಿಟ್ಟಾರ ಅಂತೇಳಿ ನೋಡೋರದಾಗ ಮೇಲನಾಡದ ಗೌಳಿಗರಿದ್ರು. ಹೌದು. ನನಗೆ ಆಜ್ಞೆ ಇರಲಾರ್ದೆ ನೀವು ಇಸ್ರಿ ಮಾಡ್ಕವನ ಹಬ್ಬ ಇದು ಏನು ಹಾಕಿರಿ ಅಂದಾಗ ಇಸ್ರಿ ಮಾಡ್ಕವನ ಹಬ್ಬ ಅದಂದ್ರು. ಹೌದು. ಈ ಹಬ್ಬ ಹಾಕಿರಿ ಅಂದ್ರೆ ನನ್ನ ಆಜ್ಞೆ ಇರಲಾರ್ದೆ ನನ್ನ ಕುರುಣದೊಳಗ ದನಗೋಳ ಯಮಗೋಳ ಬಿಟ್ಟು ನೀವು ಹಬ್ಬ ಹಾಕಿರಿ ಅಂದ್ರೆ ಒಂದು ರಂಗಿನ ಮೂಲಿ ಬೇಕತ್ತೆ. ಹಠ ತೊಟ್ಟು ರಂಗಿನ ಮೂಲಿ ತಂದ್ರು ಯಾರು? ಗೌಡ್ರು. ಹೌದು. ಲಕ್ಷ ಇಡ್ರಿ, ಮುಂದೆ ಹೇಳ್ತಾರೆ ಗೌಡ್ಗ್ಯಾರು, ಗೌಡ್ರ ಇಸ್ರಿ ಮಾಡ್ಕೋ ನಮ್ಮ ಬೆರಿಕೆದಾಡ್ರಿ, ರಂಗಿನ ಮೂಲಿ ಒಯ್ಬೇಡ್ರಿ, ಕಾಡಾಟ ಗೀಡಾಟ ನಿಮ್ಗೆ ಬೆನ್ ಹತ್ತೆ ತಂದ್ರು. ಕೇಳಿಲ್ಲ, ಗೌಡ್ರ ದರ್ಪಿತ್ತು. ಹೌದು. ಮುಂದೆ ರಂಗಿನ ಮೂಲಿ ಒಯ್ದುದಕ್ಕಾಗಿ ಗೌಡ್ರ ಏನ ಕ್ವಾಟಿಗಿತ್ತು ನೋಡು ದನಗಳದು. ಹಾ ಹಾ ಎಲ್ಲ ದನಗಳ ಕ್ವಾಟಿಗೆ ಒಳಗೆ ದನಗಳ ರಗತ ಹಿಂಡೋದು, ಸಿಡಿದು ಬೀಳೋದು, ಮನಿ ಮಂದಿಗೆ ಜಡ್ಡ ಜಾಪತ್ರಿ ಬರೋದು, ಹಿಂಗೆಲ್ಲ ಕಾಡಾಟ ನಡ್ಲಿಗತ್ತು. ಹೌದು. ಗೌಡ್ರಿ ಎಲ್ಲಿ ಕೇಳಿಸಿ ನೋಡ್ತಾರ ಅಲ್ಲೆಲ್ಲ ಇಸ್ರಿ ಮಾಡ್ಕವನೇ ಹೊಂಟಳು. ಹೌದು. ಇಸ್ರಿ ಮಾಡ್ಕವನ ಹಬ್ಬ ಹಾಕಬೇಕು ಗೌಡ್ರ, ಅಂದ್ರೆ ನಿಮ್ದು ಪರಿಹಾರ ಆಗ್ತದೆ, ಇಲ್ಲಾಂದ್ರೆ ನಿಮ್ಮ ಕಾಡಾಟ ಪರಿಹಾರ ಆಗಲ್ಲ ಅಂದಾಗ ಗೌಡ್ರು ಇಸ್ರಿ ಮಾಡ್ಕವನ ಹಬ್ಬ ಹಾಕಲಾಗತ್ರು. ಇಸ್ರಿ ಮಾಡ್ಕವನ ಹಬ್ಬ ಹಾಕಬೇಕಂದ್ರೆ ಒಂದು ಜಡಿ ಕೂಶಿನನ್ನ ಅಲ್ಲಿ ಆಹುತಿ ಕೊಡಬೇಕಾಗಿ. ಹೌದು ಹೌದು. ಜಡಿ ಕೂಶಿಗೆ ಠಾರ್ ಹೊಡಿಬೇಕಾಗ್ಯದ. ಹೌದು. ಬಡತನದ ಹೆಣ್ಮಗಳಿಗೆ ಒಂದು ಗಂಡಸ ಮಗ ಇತ್ತು ಜಡಿ ಕೂಸ, ಆ ಕೂಸಿಗೆ ತಂದಲ್ಲಿ ಠಾರ ಹೊಡೆದ್ರು. ಠಾರ ಹೊಡೆದ ಬಳಕ ಹೆಣ್ಮಗಳ ಮುಂದೆ ಫಿರ್ಯಾದಿ ಕೊಟ್ಟ ಬಳಕ ಗೌಡ್ರಿಗೆ ಧರ್ಮ ಸಂಕಟ ಬತ್ತು. ಧರ್ಮ ಸಂಕಟ ಬಂದ ಬಳಕ ಇನ್ನು ಹ್ಯಾಂಗ ಮಾಡಿ ಅಂತೇಳಿ ಹೇಳ್ತೇನೆ ಗುರು ಸೊನ್ನಾರ ಸಿದ್ಧನ ಬಳಿ ಹೋಗಿ ಸಾಗಲಾಟ ಬಿದ್ದ ಬಳಕ ನಾನೇ ನಿನಗೆ ಕಾರಿಕ ಯಾನು ನಿಂಬಿಕಾಯಿ ಭಂಡಾರ ಕೊಟ್ಟಿದ ಜಡಿ ಕೂಸಿಗೆ ಹೊಡೆದ ಬಳಕ ಟಗರಿನ ಚಂಡ ದಂಡಾಗಿ ನಿನ್ನ ಸಂಕಟ ದೂರ ಮಾಡದವ ಯಾನ ನಾನು ಯಾನ ನೀನು. ಹೌದು. ಯಾಕೆ ನನ್ನ ಬಲಿ ಬಂದು ನೀ ತಾಕತ್ತ ನಿಂದ ದೊಡ್ಡದಿತ್ತಂದ್ರೆ ನನ್ನ ಬಲಿ ಬರೋದು ಕೊಳ ಮ್ಯಾನ ಬಿದ್ದಿತ್ತು. ಹಾ ಹಾ ಯಾರು ದೊಡ್ಡವರು? ಗುರು. ಜಗತ್ಯದಾಗ ಗುರು ಅನ್ನವ ದೊಡ್ಡವನ. ಕಲ್ಮೇಶ್ ಮಾಸ್ತರ ಗುರುವಿಗೆ ಬಿಟ್ಟು ಈ ಮಾನವ ಜನ್ಮಕ್ಕೆ ಯಾರಿಗೆ ಗತಿ ಇಲ್ಲ. ಮೋಕ್ಷಕ್ಕೆ ಮೂಲ ಮಾರ್ಗನೇ ಸ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅದ. ಹೌದು ಹೌದು. ಇದು ಒಂದು ಮಾತಾಡಿ ಈ ದಿವಸ ಇಡುನು ಅಂಶುದ್ಧ ಮತ್ತೆ ಕೈಲಾಸದಾಗ ಗುರುನಾಥಗ ತಗೊಂಡ ಧರಿಗಿಳದ ಬಂದ. ಯಾವ ರೀತಿಯಿಂದ ಮಾಯದ ಗುಡ್ಡದ ಮ್ಯಾಗ ವಾಸ ಆದ ಬಳಿಕ ನನ್ನ ಅಂಶುದ್ಧ ಮುತ್ಯನ ಒಂದು ಭಕ್ತಿ ಮಾಡಿ ಜಗತ್ತದಾಗ ಎಷ್ಟೋ ಮಂದಿ ಆ ಪಾವನಾದರು ಉದ್ಧಾರ ಆದರು. ಯಾವ ರೀತಿಯಿಂದ ಸಂಕಟ ಬಂದ ಬಳಿಕ ಆ ರಕ್ಷಣೆ ಮಾಡುತ್ತಾನೆ ಅನ್ನೋದು ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ಹಿರಿ ಕಲಾವಿದರು ಅನುಭಾವಿ ಕಲಾವಿದರಿ ಪಾಳೆ ಹೊಕ್ಕದ. ದೈವದವರು ಶಾಂತ ರೀತಿಯಿಂದ ಕೂತ ಕೇಳಬೇಕಂತೇಳಿ ಕಳಕಳಿ ವಿನಂತಿ.